ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ನಿಂಬೆಹಣ್ಣು ಎದಕ್ಕೆ ಬರುತ್ತದೆ? ದೇವರಿಗೂ ಮಾಡ್ತಾರೆ, ಮಾಟ ಮಂತ್ರಕ್ಕೂ ಮಾಡ್ತಾರೆ. ಓಂ ಕ್ರೀಂ ಕುಂ ಕ್ರಾಮನು ಅಂತಾರೆ. ಏನಿದೆ ಅರ್ಥ? ಪ್ರಿಯ ವೀಕ್ಷಕರೇ, ನಿಂಬೆಹಣ್ಣಿನ ಸ್ವರೂಪ, ನಿಂಬೆಹಣ್ಣಿನ ಮಹತ್ವ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಆದರೆ ನಿಂಬೆಹಣ್ಣು ಅನ್ನೋದು ಬಹಳ ಮಹತ್ವವಾದಂಥ ಹಣ್ಣು. ಆ ನಿಂಬೆಹಣ್ಣನ್ನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಶ್ರೀ ಸ್ವರೂಪಿ ಉಳ್ಳಂಥ ನಿಂಬೆಹಣ್ಣದು ಶ್ರೀ ಸ್ವರೂಪಿ ಮಹತ್ವ ಪಡೆದಿದೆ. ಯಾಕೆಂದರೆ ದೇವ್ರಿಗೂ ಪೂಜೆಗಿಡ್ತಾರೆ, ಹಾರ ಹಾಕ್ತಾರೆ, ದೀಪ ಹಚ್ತಾರೆ. ಅದೇ ವಾಮಾಚಾರ ಮಂತ್ರವಾದಿ ಕೂಡ ನಿಂಬೆಹಣ್ಣನ್ನು ಬಳಸಿ ಅಯಂ ಬ್ರೀಂ ಕ್ಲಿಂ ಅಂತೇಳಿ ಅವನು ಮಂತ್ರ ಹೇಳಿಬಿಟ್ಟು ನಿಂಬೆಹಣ್ಣು ಕೊಡ್ತಾನೆ. ಆದರೆ ನಿಂಬೆಹಣ್ಣು ಸತ್ಯ ಸ್ವರೂಪ ಏನಂದರೆ ಅದು ಶ್ರೀ ಸ್ವರೂಪ ಇದರಿಂದ ಆ ಶ್ರೀ ಸ್ವರೂಪಿ ಎಷ್ಟು ಸೌಂದರ್ಯವಾಗಿ ಆಕರ್ಷಭರಿತವಾಗಿದ್ದಾಳೋ ಅದೇ ರೀತಿಯಾಗಿ ನಿಂಬೆಹಣ್ಣು ಶ್ರೀ ಸ್ವರೂಪ ಶಕ್ತಿಯು ಉಳ್ಳೋದ್ರಿಂದ ಅದು ನೀವೇಳೋ ಸಂಕಲ್ಪ ಮಂತ್ರ ಶಕ್ತಿಗಳನ್ನು, ಮಂತ್ರ ಬೀಜಾಕ್ಷರಗಳನ್ನು ಗ್ರಹಿಸಿ ಆಕರ್ಷಿಸಿ ತನ್ನಲ್ಲಿಟ್ಕೊಂಡು ಅದಕ್ಕೆ ನೀವು ಬೇಕಾದಂಥ ನೀವು ಏನು ಕೇಳ್ಕೊತೀರೋ ಅದನ್ನು ಪ್ರತಿಫಲ ಕೊಡ್ತದ. ಹಾಗಾಗಿ ನಿಂಬೆಹಣ್ಣು ಸಿಹಿ ಸ್ವರೂಪ ಆದಂತೂ ನೀವೇನಾದರೂ ಇಷ್ಟ ಪದಾರ್ಥಗಳು, ಇಷ್ಟ ಕೋರಿಕೆಗಳು ಈಡೇರಬೇಕಾದ್ರೆ ನಿಮ್ಮ ಇಷ್ಟ ದೇವತೆ ಅಂದರೆ ಹೆಣ್ಣು ಶಕ್ತಿ ದೇವತೆಗಳ ಮುಂದೆ ನಿಂಬೆಹಣ್ಣನ್ನು ದೀಪ ಹಚ್ಚಿ ಇಲ್ಲ ನಿಂಬೆಹಣ್ಣನ್ನು ಹಾರ ಹಾಕಿ ನಿಮ್ಮ ಇಷ್ಟಾರ್ಥಗಳು ಕೇಳ್ಕೊಳ್ಳಿ, ನೆರವೇರ್ತವ. ಥ್ಯಾಂಕ್ ಯು. ತಮ್ಮ ಹೆಸರು? ಜಿ ಶ್ರೀನಿವಾಸ. ಈ ನಿಂಬೆಹಣ್ಣನ್ನು ಮಂತ್ರ ಸಂಕಲ್ಪ ಮಾಡಿ ನಿಮ್ಮ ಇಷ್ಟಾನುಸಾರವಾಗಿ ನೀವೇನೇ ನೀವು ಮಂತ್ರನ ಅದನ್ನು ಪಠನೆ ಮಾಡಿ ಅದನ್ನು ದೇವ್ರ ಹತ್ರ ಇಟ್ಟು ಕಣ್ಣಾರೆ ನೀವು ತಗೊಂಡು ನಿಮ್ಮ ಜೋಬಲ್ಲ ನಿಮ್ಮ ಬಳಿ ಇಟ್ಕೊಂಡು ನೀವೇನು ಅಂದ್ಕೊತೀರೋ ಅದು ಕಾರ್ಯಸಿದ್ಧಿ ಆಗೋದ್ರಲ್ಲಿ ಸಂದೇಶನೇ ಇಲ್ಲ. ಬೇಕಾದರೆ ನೀವು ಒಂದು ಪರೀಕ್ಷೆ ಮಾಡಿ ನೋಡಿ. ನಿಂಬೆಹಣ್ಣಿನ ದೀಪ ಶಕ್ತಿ ದೀಪ ಹಚ್ಚಿ ನೋಡಿ, ನಿಂಬೆಹಣ್ಣಿನ ತುಪ್ಪ ದೀಪ ಹಚ್ಚಿ ದೇವತೆ ಹತ್ರ ನಿಂಬೆಹಣ್ಣು ಹಾರ ಹಾಕಿ 108 ನಿಂಬೆಹಣ್ಣುಗಳ ಹಾರ ಹಾಕಿ ಅದು ಹಾಗೆ ಫಲಿಸ್ತದೆ. ಅದೇ ರೀತಿಯಾಗಿ ಮಂತ್ರವಾದ ಹೋಗಿ ನೀವು ಹೋಗಿ ತಗೊಂಡು ಮಂತ್ರವಾದಿನೇ ಮಂತ್ರಿಸ್ಕೊಡ್ತಾನೆ ಜೋಬಾಗಿ ಇಟ್ಕೊತೀರಿ. ಶಕ್ತಿ ದೇವ್ರ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ತಗೊಂಡು ಜೋಬಾಗಿ ಮಂತ್ರ ಅಂತಲ್ಲ ಅದ್ರ ಇಟ್ಕೊಂಡು ದೇವ್ರ ಹತ್ರ ಇಟ್ಕೊಂಡು ಆ ಮಂತ್ರ ಜೋಬಾಗಿ ಇಟ್ಕೊಳ್ತಾರ. ಆ ಇಟ್ಕೊಳ್ಳೋದ್ರಿಂದ ನಿಮ್ಮ ಫಲಗಳು ಸಿದ್ಧಿರಸ್ತಾ ಇರ್ತವೆ. ಥ್ಯಾಂಕ್ ಯು, ಧನ್ಯವಾದಗಳು. ಗಲಗಲಿ ಗ್ರಾಮ, ಬಾಗಲಕೋಟೆ, ಕೃಷ್ಣಾ ನದಿ ತೀರ. ಇಷ್ಟೆಲ್ಲ ಇದ್ದರೆ ಯಾರಿಗೇ ಕೊಡಲಿ ನಿಂಬೆಹಣ್ಣನ್ನ, ಒಂದು ಮಿನಿಸ್ಟ್ರಿಗಾಗಲಿ, ಒಂದು ಅಧ್ಯಕ್ಷರಿಗಾಗಲಿ, ಇನ್ನೊಬ್ಬರು ಬೇರೆ ಬೇರೆ ಸ್ವಾಮಿಗಳಿಗಾಗಿ ಬಂದ ತಕ್ಷಣ ನಾವು ನಿಂಬೆಹಣ್ಣು ಕೊಡ್ತೀವಿ. ಆ ನಿಂಬೆಹಣ್ಣನ್ನು ಎತ್ಕೊಂಡು ಸ್ವಾಮಿಗಳಿಗೆ ಕೊಟ್ಟರೆ ನಮ್ಮ ಕಾರ್ಯಸಿದ್ಧಿಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ದೃಷ್ಟಿ ದೋಷ ಆಗುತ್ತೆ, ನಮ್ಮ ಕಾರ್ಯನೂ ಸಿದ್ಧಿ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ತಾವು ದಯವಿಟ್ಟು ಎಲ್ಲರೂ ನಿಂಬೆಹಣ್ಣು ಇಟ್ಕೊಂಡು ಹೋಗಿ ಅಂತ ಹೇಳೋದು. ತಮ್ಮ ಹೆಸರು? ಸತ್ಯನಾರಾಯಣ, ಅಧ್ಯಕ್ಷರು, ಬೆಂಗಳೂರು. बीदर जिला केंद्र बीदर नगर के केबी से श्री अक्कामादेवी कॉलेज जाने वाले रास्ते पर स्थित श्री तिरुमला सिल्क सेंटर बीदर मेगा स्टोर रूम श्री तिरुमला सिल्क सेंटर बीदर बाबुराव पसारगे चिमकोट के नेतृत्व में बहुत बड़ा मेगा शोरूम श्री तिरुमला सिल्क सेंटर बीदर। एक बार अवश्य भेंट दीजिए। नमस्कार, धन्यवाद. ಮಾತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.